ಯಾವಾಗಲೂ ಒಂದೇ ಥರ ಚಿಕನ್ ರೆಸಿಪಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದು ಡಿಫ್ರೆಂಟಾಗಿ ರೆಸಿಪಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ಫುಲ್ ವಿಡಿಯೋ ನೋಡಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ಪೆಷಲ್ ಕುಕಿಂಗ್ ಮಾಡ್ತಾ ಇದ್ದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನಲ್ಲಿ ಅಂದರೆ ನಾರ್ಮಲಾಗಿ ಸಾಂಬಾರು ಥರ ಮಾಡ್ತಾ ಇತ್ತು, ಡಿಫ್ರೆಂಟಾಗಿ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ತುಂಬ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೋಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಏನೇನು ಬೇಕು ರೆಸಿಪಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಫಸ್ಟ್ ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನೇ ಮೇಯ್ನು. ಆ್ಯಂಡ್ ಪುದೀನ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಕೊಬ್ಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಟೊಮೆಟೊ. ಆ್ಯಂಡ್ ಒಗ್ಗರಣೆಗೆ ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಇವಾಗ ನಾನು ಸ್ವಲ್ಪ ಚಕ್ಕೆ ಮತ್ತೆ ಮೆಣಸು ಆ್ಯಡ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಮೆಣಸು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿ. ಆ್ಯಂಡ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗೆಲ್ಲ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಅದನ್ನ ಕೊಬ್ಬರಿ ಹಾಕಿರೋದ್ರಿಂದ ಇನ್ನೊಂದು ಚೂರು ಸ್ವಲ್ಪ ಜಾಸ್ತಿ ಮೆಣ್ಣಗಾದ್ರೆ ಚೆನ್ನಾಗಿರುತ್ತೆ. ಹಾಯೇನ ನನ್ನ ಮಗ ಅವನು ನಾನು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದೀನಲ್ಲ ಅಂತ ನೋಡ್ತಾವನೆ, ಅವನು ಖುಷಿ ಆಗ್ತಾನೆ. ಯಾವಾಗಲೂ ಮಾಡೋ ಥರ ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಚಿಕನ್ ಚಾಪ್ಸು ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಬಂದು ನಾರ್ಮಲು ಎಲ್ಲ ಪೇಸ್ಟ್ ಹಾಕಿ ಮಾಡ್ತಾ ಇರೋದ್ರಿಂದ ಇನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಇವಾಗ ಮಳೆ ಬರೋ ಮೂಮೆಂಟ್ ಇದೆ, ಕರೆಂಟ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ನಾನು ಪೇಸ್ಟ್ ಹಾಕಿನೇ ಬಿರಿಯಾನಿ ಎಲ್ಲ ಬೇಗ ಮುಗಿಸಿದ್ದೀನಿ. ಈಗ ಚಾಪ್ಸ್ ಏನಿದೆ ಅದು ಒನ್ ಟೈಮ್ ಯಾವಾಗ ಮಾಡಿದೆ, ಬಟ್ ತುಂಬ ದಿವಸ ಆದಮೇಲೆ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು. ಈಗ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದಿದೆ, ಆನಿಯನ್ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಮೇನ್ ಬಂದು ಆನಿಯನ್ನು ಸ್ವಲ್ಪ ಗೋಲ್ಡ್ ಕಲರ್ ಫ್ರೈ ಆಗಬೇಕು. ಇದೇ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಬೇಗ ಸಾಫ್ಟ್ ಆಗುತ್ತೆ ಅಂತ. ಈಗ ಆನಿಯನ್ ಬಂದು ಗೋಲ್ಡ್ ಕಲರ್ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಚಿಕನ್ ಹಾಕ್ತಾ ಇದ್ದೀನಿ. ಇಲ್ಲಿ ಈ ಚಿಕನ್ ಬಂದು ಆಲ್ರೆಡಿ 2 ವಿಷಲ್ಸ್ ಕೂಗಿಸ್ಕೊಂಡಿದ್ದೀನಿ. ನಾರ್ಮಲಿ ಆದ್ರೆ ಈ ಥರ ಮಾಡಲ್ಲ, ಬಟ್ ಇದು ನಾಟಿ ಕೋಳಿ ಆಗಿರೋದ್ರಿಂದ ನಮ್ಗೆ ಬೇಯಲ್ಲ. ಹಾಗಾಗಿ ಮುಂಚೆಗೆ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಉಪ್ಪು, ಖಾರ ಮತ್ತು ಅರಿಶಿನ ಹಾಕ್ಕೊಂಡು. ಹಾಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು 70% ಬೇಯಿಸ್ಕೊಂಡಿದ್ದೀನಿ ನಾನೀಗ. ಸ್ವಲ್ಪ ಅದೆಲ್ಲ ಆನಿಯನ್ದೆಲ್ಲ ಸ್ವಲ್ಪ ಇಟ್ಕೊಳ್ಳಿ, ಎಣ್ಣೆ ಎಲ್ಲ ಸ್ವಲ್ಪ. ಇದಕ್ಕೊಂಚೂರು ನೀರು ಆ್ಯಡ್ ಮಾಡೋಷ್ಟಿಲ್ಲ, ಹಾಗಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಬೇಕು ಫಸ್ಟೇ ನೀವು. ಈಗ ಒಂಚೂರು ಎಣ್ಣೆಗೆಲ್ಲ ಅದು ಸ್ವಲ್ಪ ಫ್ರೈ ಆಗಲಿ, 5 ಮಿನಿಟ್ಸ್. ಈಗ ಫ್ರೈ ಮಾಡಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ಏನು ಬೇಯಿಸೋಷ್ಟಿಲ್ಲ, ಆಲ್ರೆಡಿ ಕುಕ್ ಮಾಡಿರೋದ್ರಿಂದ ಒಂದು 5 ಮಿನಿಟ್ಸ್ ಇಡಿ. ಆಮೇಲೆ ನಮ್ದು ನೀರು ಹಾಕಂಗಿಲ್ಲ, ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಬೇಯಲಿ, ಆಮೇಲೆ ಸಿಗೋಣ. ಕರಿಬೇವು ಸೊಪ್ಪು ಈಗ ಹಾಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕೊಳ್ದಿರ ಈ ಥರ ಹಾಕೊಂಡ್ರೆ ಅದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಆನಿಯನ್ ಇದಕ್ಕೆ ಮೇನ್ ಫ್ಲೇವರ್ ಬರೋದು. ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಆ ಫ್ರಾಗ್ರೆನ್ಸ್ ಆಗಲಿ, ಅದು ಟೇಸ್ಟು, ಆನಿಯನ್ದೆಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ.
ಅದಾದಮೇಲೆ ಒಂದು 5 ಮಿನಿಟ್ಸ್ ಎಣ್ಣೆಯಲ್ಲಿ ಹಿಡಿದ್ಮೇಲೆ ಈಗ ನಾವು ಮಸಾಲೆ ಏನಿದೆ ಅದನ್ನು ಹಾಕೋಣ. ಇಷ್ಟಪಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಸಾಲೆ ಎಲ್ಲ ನಾವೇನು ಹುರ್ಕೊಂಡಿಲ್ವಲ್ಲ, ಹಾಗಾಗಿ ಅದ್ರ ಜೊತೆನೂ ಫ್ರೈ ಆಗಿ ಚಿಕನ್ ಜೊತೆ. ಯಾವುದೇ ಅಡುಗೆ ಆಗಲಿ ನಾವು ಇಷ್ಟಪಟ್ಟು ನಾವು ಇಂಟ್ರೆಸ್ಟಿಂದ ಕೊಟ್ಟು ಟೈಮ್ ಕೊಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ಮಿನಿಟ್ಸ್ ಆಗಿದೆ. ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಮಧ್ಯ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಆ್ಯಂಡ್ ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೀವು ನೋಡಿಕೊಂಡು ಹಾಕೊಳ್ಳಿ. ಓಕೆ, ಈಗ 5 ಮಿನಿಟ್ಸ್ ಕುಕ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಈಗ 90% ಬೆಂದಿದೆ. ಚಿಕನ್ ಆಲ್ರೆಡಿ ಕುಕ್ ಮಾಡಿರೋದ್ರಿಂದ ನೀವು ಬೇರೆ ಕೋಳಿ ಚಿಕ್ಕ ಕೋಳಿ ಬಾಯ್ಲರ್ ಕೋಳಿ ಆ ಥರ ತೊಗೊಂಡ್ರೆ ಒಂದು 10 ಮಿನಿಟ್ಸ್ ಇನ್ನೂ ಬೇಗ ಆಗೋಗುತ್ತೆ. ನಾಟಿ ಕೋಳಿ ಆಗಿರೋದು ಸ್ವಲ್ಪ ಲೇಟು. ಈಗ ಇನ್ನೇನು ಲಾಸ್ಟ್ 10% ಆಗುತ್ತೆ ಅನ್ನೋದು. ಈಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ. ಮಸಾಲೆ ಫ್ಲೇವರ್ ಯಾಕೆ ಜಾಸ್ತಿ ಬೇಕೋ ಸ್ವಲ್ಪ ಜಾಸ್ತಿ ಧನಿಯಾ ಪೌಡ್ರು, ಕೊಬ್ಬರಿ ಹಾಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ನಮಗೆ ಸ್ವಲ್ಪ ಮಸಾಲೆ ಇರಬೇಕು, ಹಾಗಾಗಿ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ. ನಾನು ಪೆಪ್ಪರ್ ಪೌಡ್ರು ಚಕ್ಕೆ ಎಲ್ಲ ಹಾಕಿದ್ದೀನಿ. ಸೊ ಸ್ವಲ್ಪ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಸಾಲೆನ ಆ್ಯಡ್ ಮಾಡ್ಕೊಳ್ರಿ. ಪ್ರೊಸೆಸ್ ಮಾತ್ರ ಮಾಡೋ ಪ್ರೊಸೀಜರು ಥರ ನೀಟಾಗಿರಲಿ. ಈಗ ಈ ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಬಿರಿಯಾನಿ ಮಾಡಿಟ್ಟಿದ್ದೀನಿ. ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಬರುತ್ತೆ ಆಟೋಮೆಟಿಕ್ಕಾಗಿ. ಆಗ ನೀವು ತಿನ್ನೋವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಉಪ್ಪು ಖಾರ ಎಲ್ಲ ಸ್ವಲ್ಪ ಸ್ಪೈಸಿ ಆಗಿದೆ, ಚೆನ್ನಾಗಿರುತ್ತೆ. ನಂಗೆ ಕರೆಕ್ಟಾಗಿದೆ ಸ್ವಲ್ಪ ಖಾರ, ಬಟ್ ನಾನ್ ವೆಜ್ಗೆ ಖಾರ ಇದ್ರೇ ಚೆನ್ನಾಗಿರೋದು. ಸೊ ಇದು ಇದನ್ನು ಇನ್ನೊಂದು 3 ಮಿನಿಟ್ಸ್ ಆ ಥರ ಬಿಡೋಣ ಸಾಕು. ಈಗ ಚಿಕನ್ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಇದೆ. ಪೆಪ್ಪರು ಮತ್ತು ನೀವೇನು ಆನಿಯನ್ ಫ್ರೈ ಮಾಡಿರ್ತೀರ ಅದೇ ಫ್ಲೇವರು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದಕ್ಕೆ ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ನೀವು ತಿನ್ನೋವಾಗ ಬಾಯಿ ಸಿಕ್ಕಿದಾಗ ಹಸಿದು. ಈಗ ಸರ್ವ್ ಮಾಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ನಾನು ತುಂಬ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಬರ್ತಾ ಇದೆ. ಟೇಸ್ಟ್ ಖಾರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಬಿಸಿ ಬಿಸಿ ಬಟ್ ಆರಿದ್ಮೇಲೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೈದು. ಓಕೆ, ಇಲ್ಲಿಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇರೋದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಆ್ಯಂಡ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಆನಿಯನ್ದೆಲ್ಲ ಟೇಸ್ಟ್ ಬಾಯಿಗೂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾವು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾವು ಊಟ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ.